ಈ ಇವೆಂಟ್ ಹಿಂದೆ ಈ ಥರ ಒಂದು ಡಿಸಪಾಯಿಂಟ್ಮೆಂಟ್ ನಂಗೆ ಕಾದಿತ್ತು ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ. ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ ಬೇಗನೆ ಆಫೀಸ್ಗೆ ಹೋದೆ. ಆಫೀಸ್ಗೆ ಹೋದ ತಕ್ಷಣ ಈ ಥರ ನನ್ನ ಸ್ಟುಡಿಯೋ ಇತ್ತು. ಇವತ್ತು ನನಗೊಂದು ಇವೆಂಟ್ ಇದ್ದಿದ್ದ ಕಾರಣ ಇದೆಲ್ಲನ ಕ್ಲೀನ್ ಮಾಡಿ ನನ್ನ ಡೆಕೋರ್ ಕೂಡ ಸೆಟ್ ಮಾಡಬೇಕಿತ್ತು. ಇವತ್ತು ನನ್ನ ಜೊತೆ ಯಾರೂ ಇಲ್ಲದ ಕಾರಣ ನಾನು ಒಬ್ಬಳೇ ಇದನ್ನೆಲ್ಲ ಮಾಡಬೇಕಿತ್ತು. ಸೊ ಈ ಇವೆಂಟಲ್ಲಿ ಏನಾಯಿತು ಅಂದರೆ, ಈ ಕ್ಲೈಂಟ್ ನಂಗೆ ಹಿಂದಿನ ದಿನ ಕಾಲ್ ಮಾಡಿ ನನಗೆ ಈ ಥರ ಡೆಕೋರ್ ಬೇಕು, ಈ ಥರ ಎಲ್ಲ ಇರಬೇಕು ಸೆಟಪ್ ಅಂತ ಹೇಳಿ ನನಗೆ ಕಾಲ್ ಮಾಡಿದರು. ಕಾಲ್ ಮಾಡಿದಾಗ ಅವ್ರು ನನಗೆ ಅವರ ಕೆಲವು ಇನ್ಫಾರ್ಮೇಷನ್ ಹೇಳಿರೋದಾಗಲಿ, ಮಾತಾಡಿರೋದಾಗಲಿ ತುಂಬ ಸ್ವೀಟ್ ಆಗಿತ್ತು. ಸೊ ನಾನು ಏನು ಮಾಡಿದೆ ಅಂದರೆ, ಅಡ್ವಾನ್ಸ್ ಕೇಳೋಕ್ಕೆ ನನಗೆ ಮನಸ್ಸೇ ಬಂದಿರಲಿಲ್ಲ. ಸೊ ಇವ್ರ ಪಕ್ಕ ನನ್ನ ಸೆಲೆಬ್ರೇಷನ್ ಇದೆ ಅಂತ ಹೇಳಿದ್ರು. ಸೊ ನಾನು ಬುಕ್ ಮಾಡಿದೆ, ಓಕೆ ಅಂತ ಹೇಳಿದೆ. ಬೆಳಗ್ಗೆ ಬೇಗ ಹೋದೆ, ಎಲ್ಲನೂ ಕೆಲಸ ಮಾಡಿದೆ. ನಾನು ಅವ್ರಿಗೆ ಬೆಳಗ್ಗೆ ಕಾಲ್ ಮಾಡ್ತಾಯಿದ್ದೇನೆ ಬ್ಯಾಕ್ ಟು ಬ್ಯಾಕ್. ಅವ್ರು ಕಾಲ್ ಪಿಕ್ ಮಾಡಿಲ್ಲ. ಹೀಗೆ ಕಾಲ್ ಮಾಡಿದಾಗ ಹಿಂದಿನ ದಿನ ಅವ್ರು ನನಗೆ ಈ ಥರ ಹೋಗಬೇಕು, ನನಗೆ ಈ ಥರ ಪ್ಲ್ಯಾನ್ ಇದೆ ಅಂತ ಹೇಳಿದರು. ಸೊ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು, ಓಕೆ ಅವರು ಬ್ಯುಸಿಯಾಗಿರ್ತಾರೆ, ಕಾಲ್ ಎತ್ತಲ್ಲ, ಅಂತೂ ಇವತ್ತು ಇವೆಂಟ್ ಇರುತ್ತೆ ಅನ್ನೋ ಪ್ಲ್ಯಾನಿಂದ ನಾನು ಒಬ್ಬಳೇ ಎಲ್ಲ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮಧ್ಯಾಹ್ನ ಆಗ್ತಿದ್ದ ಹಾಗೆ ಐ ಫೆಲ್ಟ್ ಸಮಥಿಂಗ್ ಇಸ್ ನಾಟ್ ರೈಟ್ ಅಂತ. ಸೊ ನಾನು ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ಮೆಸೇಜ್ ಮಾಡಿದೆ, ಕಾಲ್ ಮಾಡಿದೆ, ಸ್ಟಿಲ್ ನೋ ರೆಸ್ಪಾನ್ಸ್. ಓಕೆ ಅಂತ ಮತ್ತೆ ಎಲ್ಲ ಕೆಲಸನ ಸ್ಟಾರ್ಟ್ ಮಾಡಿದೆ. ಎಲ್ಲ ಕೆಲಸ ಮುಗಿಸಿ ನಾನು ಹೋಗಿ ಆರಾಮ್ಸೆ ಸೋಫಾದಲ್ಲಿ ಕೂರ್ತೀನಿ. ನನಗೊಂದು ಕಾಲ್ ಬರುತ್ತೆ, ಮ್ಯಾಮ್ ಇವತ್ತು ನನಗೆ ಬರೋಕ್ಕಾಗಲ್ಲ, ಈ ಇವೆಂಟ್ನ ಕ್ಯಾನ್ಸಲ್ ಮಾಡಿಬಿಡಿ ಅಂತ.